ಸ್ನೇಹಿತರೆ, ಭರತಖಂಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಕಾಗೆ ಅಲ್ಲ, ನಿಮ್ಮ ಮನಸ್ಸಿನಲ್ಲಿರುವ ಕಾಗೆಯ ಬಗ್ಗೆ ತಿಳಿಯೋಣ ಬನ್ನಿ. ಒಂದು ಹಳ್ಳಿಯಲ್ಲಿ ಒಂದು ಕಾಗೆ ವಾಸವಿತ್ತು. ಆ ಕಾಗೆ ಯಾವಾಗಲೂ ತನ್ನ ರೂಪವನ್ನು ನೋಡಿಕೊಂಡು ನಾನು ಕಪ್ಪಗಿದ್ದೇನೆ, ನೋಡಲು ಸುಂದರವಾಗಿಲ್ಲ ಎಂದು ಬೇಸರ ಪಡುತ್ತಿತ್ತು. ನಾನು ಬೆಳ್ಳಗಿದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು, ನಾನು ಹಂಸಗಳಂತೆ ಸುಂದರವಾಗಿದ್ದಿದ್ದರೆ ಎಲ್ಲರೂ ನನ್ನನ್ನು ಇಷ್ಟಪಡುತ್ತಿದ್ದರು ಎಂದುಕೊಳ್ಳುತ್ತಿತ್ತು. ಒಂದು ದಿನ ಆ ಕಾಗೆ ಹಂಸವನ್ನು ನೋಡಿ ಹೀಗೆ ಹೇಳಿತು, ನೀನು ಎಷ್ಟು ಬೆಳ್ಳಗೆ ಸುಂದರವಾಗಿದ್ದೀಯಾ, ಖಂಡಿತವಾಗಿ ನೀನೇ ಈ ಲೋಕದಲ್ಲಿ ಅತ್ಯಂತ ಸುಂದರ ಪಕ್ಷಿ ಎಂದು ಹೇಳಿತು. ಆಗ ಹಂಸ ಹೇಳಿತು, ನಾನು ಬೆಳ್ಳಗಿದ್ದೇನೆ ಸರಿ, ಆದರೆ ಗಂಡು ನವಿಲಿನಷ್ಟೇನಿಲ್ಲ, ನನಗೆ ಅಷ್ಟು ಸೌಂದರ್ಯವಿಲ್ಲ. ಅವನ ಬಳಿ ಅನೇಕ ಬಣ್ಣದ ಮೈಕಾಂತಿ ಇದೆ ಮತ್ತು ಅವನು ಅರಮನೆಯಲ್ಲಿ ಇರುತ್ತಾನೆ ಎಂದು ಹೇಳಿತು. ಆಗ ಕಾಗೆ ನವಿಲಿನ ಬಳಿ ಹೋಯಿತು. ಅಲ್ಲಿ ಗಂಡು ನವಿಲು ತನ್ನ ರಂಗಿನ ರೆಕ್ಕೆಗಳನ್ನು ಹರಡಿಕೊಂಡು ಕುಣಿಯುತ್ತಿದ್ದುದನ್ನು ಕಂಡು ಕಾಗೆಯು ಈ ಲೋಕದಲ್ಲಿ ನೀನೇ ಅತ್ಯಂತ ಸುಂದರವಾದ ಪಕ್ಷಿ ಎಂದು ಹೇಳಿತು. ಆಗ ನವಿಲು, ನಾನು ಸುಂದರವಾಗಿದ್ದೇನೆ ನಿಜ, ಆದರೆ ನನಗೆ ಪಂಜರದಲ್ಲಿ ಇಟ್ಟಿದ್ದಾರೆ, ಆದರೆ ನೀನು ಮಾತ್ರ ಸ್ವತಂತ್ರವಾಗಿ ಹಾರಬಲ್ಲೆ, ಆ ಸ್ವಾತಂತ್ರ್ಯವೇ ನಿಜವಾದ ಸೌಂದರ್ಯ, ಅದು ನನಗೆ ದೊರೆತಿಲ್ಲ ಎಂದು ಹೇಳಿತು. ಆಗ ಅದನ್ನು ಕೇಳಿ ಕಾಗೆಗೆ ಬುದ್ಧಿ ಬಂದು, ನಾನು ನನ್ನಂತೆಯೇ ಇದ್ದು ದೇವರು ಕೊಟ್ಟಿರೋದರಲ್ಲಿ ತೃಪ್ತಿ ಇರಬೇಕು ಎಂದುಕೊಂಡಿತು. ಸ್ನೇಹಿತರೆ, ನೀವು ಇತರರಂತೆ ಆಗಬೇಕೆಂದು ಬಯಸದೆ ನಾವು ಏನು ಹೊಂದಿದ್ದೇವೋ ಅದರಲ್ಲಿ ಸಂತೋಷ ಪಡುವುದು ಮುಖ್ಯ. ಎಲ್ಲದಕ್ಕಿಂತ ನಾವು ನಾವಾಗಿರುವುದು ಮುಖ್ಯ. ನೀವು ಅಷ್ಟೇ, ಕಾಗೆಯಾಗಬೇಡಿ, ಮತ್ತೊಬ್ಬರೊಂದಿಗೆ ನಿಮ್ಮನ್ನು ಹೋಲಿಸಿಕೊಂಡು ಬಾಧೆ ಪಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.